ವಿಧಾನಸೌಧದ ಕಾರ್ಯಕ್ರಮ ಮುಗಿದಿದೆ, ಎಲ್ಲರೂ ಸ್ಟೇಡಿಯಂ ಕಡೆ ಹೋಗಿ ಅಂತ ಅನೌನ್ಸ್ ಮಾಡ್ತಾರೆ. ಕಾರ್ಯಕ್ರಮ ನಮ್ದಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹಾಗಿದ್ರೆ ಅಧಿಕೃತವಾಗಿ ನೀವು ಯಾಕೆ ಘೋಷಣೆಯನ್ನು ಮಾಡಿದ್ರಿ? ನಿಮ್ಗೇನಂತ ಹರ್ಕತ್ತಿತ್ತೋ? ನೀವು ಯಾಕೆ ಅಲ್ಲಿ ಬಂದಿದ್ದಕ್ಕಂತಹ ಎಲ್ಲ RCB ಅಭಿಮಾನಿಗಳನ್ನ ನೀವು ಯಾಕೆ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್ ಮಾಡಿದ್ರಿ? ಪೊಲೀಸ್ನವ್ರು ಹೇಳಿದ್ರು ಕಾರ್ಯಕ್ರಮ ಮಾಡೋದು ಬೇಡ, ನಮ್ಮ ಕೈಲಿ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ. ಆದರೆ ನೀವೇನು ಮಾಡಿದ್ರಿ? ಕೋರ್ಟ್ಗೆ ಹೋಗೋದನ್ನ ಬಿಟ್ಟವರು ಏರ್ಪೋರ್ಟಿಗೆ ಹೋಗ್ತಾರೆ ಸೀದಾ. ಯಾಕೆ ಹೇಳಿ? ನೀವೇನು ನಿಮ್ಮವ್ರನ್ನೆಲ್ಲ ಗುಡ್ಡ ಹಾಕೊಂಡು ನೀವೊಂದು ಕಾರ್ಯಕ್ರಮ ಮಾಡಬೇಕು ಅಂತ DK ಶಿವಕುಮಾರ್ಗೆ ಹೇಳಿದಿರಾ ಒಂದು ಕಾರ್ಯಕ್ರಮ ಮಾಡಕ್ಕೆ ನೀವು ಹೊರಟಿದ್ರಿ. ಅದಕ್ಕೆ ಏನು ಮಾಡಿದ್ರು DK ಶಿವಕುಮಾರ್? ನಿಮ್ಮನ್ನು ಓವರ್ಟೇಕ್ ಮಾಡಿ ಸೀದಾ ಏರ್ಪೋರ್ಟ್ಗೆ ಹೋದ್ರು ಅವರು. ನಿಮ್ಮಿಬ್ಬರ ಮೇಲಾಟದಲ್ಲಿ ಇವತ್ತು 11 ಜನ ಯಾರ್ದ ಮನೆ ಮಕ್ಕಳನ್ನ ಬಲಿ ತಗೊಂಡ್ರಲ್ಲ, ನ್ಯಾಯನ ಸಿದ್ದರಾಮಯ್ಯನವರ? ಇದು 5-6 ಜನ ಪಾಪ ಅಮಾಯಕರು ಪೊಲೀಸ್ನವ್ರನ್ನ ಆಫೀಸರ್ಗಳನ್ನ ಅಮಾನತ್ತು ಮಾಡಿ ಇವತ್ತು ಆದೇಶ ಮಾಡಿಬಿಟ್ಟು ನಮ್ದು ಏನಿಲ್ಲ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರೇ, ಕರ್ನಾಟಕದ ಜನರಿಗೆ ಉತ್ತರ ಕೊಡಿ. ನೀವು ಆ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಲ್ವ, ಅವ್ರನ್ನ ವಾಪಸ್ ತಗೊಳ್ಬೇಕು ಅಂತ ಮರ್ಯಾದೆ ಉಳಿಸ್ಕೊಳ್ಳಿ. ವಾಪಸ್ ತಗೊಂಡು ಮೊದಲು ನಿಮ್ಮ ಯಮ ಇದಾರಲ್ಲ ಸತ್ಯವತಿ, ಮೊದಲು ಆ ಯಮನ ತೆಗೆದಾಕಿ. ನಿಮ್ಮ ಕುಟುಂಬದವರಿದ್ರು, ನಿಮ್ಮ ಹೆಂಡತಿ ಮಕ್ಕಳುಗಳಿದ್ರು. ಇದನ್ನೂ ಕೂಡ ಖಾಸಗಿ ಕಾರ್ಯಕ್ರಮನೇ ಮಾಡಿದ್ದು ನೀವು. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ನಿಮ್ಮ ಖಾಸಗಿ ಕಾರ್ಯಕ್ರಮಕ್ಕೆ ಇಡೀ ಬೆಂಗಳೂರಿನ ಪೊಲೀಸರನ್ನು ನೀವು ಆಯೋಜನೆ ಮಾಡ್ಕೊಂಡು ಸರ್ಕಾರದ ದುಡ್ಡಲ್ಲಿ ನೀವು ಒಂದು ಖಾಸಗಿ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀರಿ. ಎಲ್ಲಿ ಕುಂಭಮೇಳದಲ್ಲಿ ಆಗಿಲ್ವ ಕಾಲು ತುಳಿತಾ ಅಂತ ಕೇಳ್ತಿರಲ್ರಿ? ಅಲ್ಲ, ನಿಮ್ಗೇನಾದರೂ ಒಂಚೂರು ಆತ್ಮಗೌರವ ಅನ್ನೋದು ಏನಾದರೂ ಇದೆಯೇನ್ರಿ? ಕುಂಭಮೇಳಕ್ಕೂ ಇಲ್ಲಾಗಿರೋದಕ್ಕೂ ಏನ್ರಿ ಸಂಬಂಧ? ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಪ್ಲಾನ್ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕುಂಭಮೇಳದಲ್ಲಿ ಮಾಡಿದ್ರಿ. ಅದಾದಮೇಲೂ ಕೂಡ ಒಂದು ಘಟನೆ ಆಗಿದೆ ಅಂದರೆ ಒಂದು ಆಕ್ಸಿಡೆಂಟ್ ಅಂತಾರೆ. ನಿಮ್ಮ ತಲೆಗೆ ಅಷ್ಟು ಬುದ್ಧಿ ಇಲ್ವಾ? ಅಲ್ಲ, ನಿಮ್ಮ ತಲೆನಲ್ಲಿ ಏನು ಸಗಣಿ ಇಟ್ಕೊಂಡಿದ್ದೀರೇನ್ರಿ? ಈ ಹೊಣೆಗೇಡಿ ಸರ್ಕಾರ, ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಳ್ತಿದೆ, ಈ ಏನು 11 ಜನ ಮಕ್ಕಳು ಸತ್ತಿದ್ದಾರೆ, ಅವರ ಸಾವಿಗೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. 7 ಕೋಟಿ ಕನ್ನಡಿಗರ ಪ್ರಶ್ನೆ. ಅವರ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಕೇವಲ ವಿಧಾನಸೌಧಕ್ಕೆ ಮುಖ್ಯಮಂತ್ರಿನಾ ಅಥವಾ ಕರ್ನಾಟಕಕ್ಕೆ ಮುಖ್ಯಮಂತ್ರಿನಾ? ನೀವೇನಾದರೂ ಖಾಲಿ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಅನ್ನೋದಾದರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರೋ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಒಂದು ಸೂತಕದ ಸಂರಕ್ಷಣೆ ಮಾಡಿದಂಥ ಸರ್ಕಾರ ಇವತ್ತು ಏನು 11 ಜನ ಯುವಕರು ಅಮಾಯಕರು ಆ ಒಂದು ಸಂಭ್ರಮಾಚರಣೆಯಲ್ಲಿ ಪ್ರಾಣ ತಗೊಂಡ್ರಲ್ಲ, ಇವತ್ತು ಈ ಹೊಣೆಗೇಡಿ ಸರ್ಕಾರ, ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಳ್ತಿದೆ, ಈ ಏನು 11 ಜನ ಮಕ್ಕಳು ಸತ್ತಿದ್ದಾರೆ, ಅವರ ಸಾವಿಗೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಕಾರ್ಯಕ್ರಮ ಕೇವಲ ನಾವು ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡಿದ್ದು, ನಮ್ಮದು ಸರ್ಕಾರಿ ಕಾರ್ಯಕ್ರಮ, ಸ್ಟೇಡಿಯಂ ಹತ್ರ ಮಾಡಿದ್ದು ನಾವಲ್ಲ ಅಂತ. ಮುಖ್ಯಮಂತ್ರಿಗಳೇ, ಇದು 7 ಕೋಟಿ ಕನ್ನಡಿಗರ ಪ್ರಶ್ನೆ. ಅವರ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಕೇವಲ ವಿಧಾನಸೌಧಕ್ಕೆ ಮುಖ್ಯಮಂತ್ರಿನಾ ಅಥವಾ ಕರ್ನಾಟಕಕ್ಕೆ ಮುಖ್ಯಮಂತ್ರಿನಾ? ಉತ್ತರ ಕೊಡಬೇಕು. ನೀವೇನಾದರೂ ಖಾಲಿ ವಿಧಾನಸೌಧಕ್ಕೆ ಮುಖ್ಯಮಂತ್ರಿ ಅನ್ನೋದಾದರೆ ಕರ್ನಾಟಕದ ಮುಖ್ಯಮಂತ್ರಿ ಯಾರೋ? ನೀವು ಉತ್ತರ ಕೊಡಬೇಕು. ಆಮೇಲೆ ನೀವು ಏನು ಹೇಳಿದ್ರಲ್ವ, ಈಗ ನಮ್ಮದು ಸರ್ಕಾರಿ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲ ಮೇಲೆ ಇತ್ತು ಅಂತ. ಸಿದ್ದರಾಮಯ್ಯನವರೇ, ನೀವು ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡಿದ ಕಾರ್ಯಕ್ರಮ ಅದು ನಿಮ್ಮ ಖಾಸಗಿ ಕಾರ್ಯಕ್ರಮ ಹೌದು. ಯಾಕೆ ಅಂದರೆ ನೀವು ಯಾವುದೇ ಪ್ರೋಟೋಕಾಲ್ನ ವಿಧಾನಸೌಧದ ಮೆಟ್ಟಿಲ ಮೇಲೆ ಮಾಡದಂತಹ ಕಾರ್ಯಕ್ರಮದಲ್ಲಿ ನೀವು ಅನುಸರಿಸಿಲ್ಲ. ಏನಕ್ಕೆ ಅಂದರೆ ವಿಧಾನಸೌಧದ ಮೆಟ್ಟಿಲ ಮೇಲೆ ನೀವು ಸರ್ಕಾರಿ ಕಾರ್ಯಕ್ರಮನೇ ಮಾಡಿದ್ದು ಅಂತ ಅನ್ನೋದಾದರೆ ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಇದ್ದರು ನೀವು ಉತ್ತರ ಕೊಡಬೇಕು ಜನರಿಗೆ, ನನಗಲ್ಲ. ಕರ್ನಾಟಕದ ಜನರಿಗೆ ಉತ್ತರ ಕೊಡಬೇಕು ನೀವು. ಏನಕ್ಕೆ ಅಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸಚಿವರುಗಳಿರಬೇಕಾಗಿತ್ತು, ಅಪೋಸಿಷನ್ ಲೀಡರ್ ಇರಬೇಕಾಗಿತ್ತು, ಸ್ಪೀಕರ್ ಇರಬೇಕಾಗಿತ್ತು, ಮತ್ತು ಪರಿಷತ್ನ ಸಭಾಪತಿಗಳಿರಬೇಕಾಗಿತ್ತು ಆ ಕಾರ್ಯಕ್ರಮದಲ್ಲಿ. ಇವರೆಲ್ಲ ಇರಲಿಲ್ಲ. ಯಾರಿದ್ರು? ನಿಮ್ಮ ಕುಟುಂಬದವರಿದ್ದರು, ನಿಮ್ಮ ಹೆಂಡತಿ ಮಕ್ಕಳುಗಳಿದ್ದರು. ಹೌದು. ಹಂಗಾಗಿ ನೀವು ಇದನ್ನೂ ಕೂಡ ಖಾಸಗಿ ಕಾರ್ಯಕ್ರಮನೇ ಮಾಡಿದ್ದು ನೀವು. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ನಿಮ್ಮ ಖಾಸಗಿ ಕಾರ್ಯಕ್ರಮಕ್ಕೆ ಇಡೀ ಬೆಂಗಳೂರಿನ ಪೊಲೀಸರನ್ನು ನೀವು ಆಯೋಜನೆ ಮಾಡ್ಕೊಂಡು ಸರ್ಕಾರದ ದುಡ್ಡಲ್ಲಿ ನೀವು ಒಂದು ಖಾಸಗಿ ಕಾರ್ಯಕ್ರಮನ ಮಾಡ್ಕೊಂಡಿದ್ದೀರಿ. ಹೌದು. ಮತ್ತು ನೀವು ಇವತ್ತು ಏನು ಹೇಳ್ತಿದ್ದೀರಲ್ವ, ನಾವು ಇದಕ್ಕೆ ಯಾವುದೇ ರೀತಿಯ ಹೊಣೆ ಇಲ್ಲ ಅಂತ. ಸಿದ್ದರಾಮಯ್ಯನವರೇ,
ನೀವು ಹೇಳಿ ಡಿ ಎ ಆರ್ನಲ್ಲಿ ಕೆಲಸ ಮಾಡ್ತಕ್ಕಂತಹ ಸತ್ಯವತಿಯವರು ನಿಮ್ಮ ಕಾರ್ಯಕ್ರಮದ ಮೆಟ್ಲ ಮೇಲೆ ನಿಂತ್ಕೊಂಡು, ವಿಧಾನಸೌಧದ ಮೆಟ್ಲ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡ್ತಾರೆ. ಯಾರೆಲ್ಲ ಇಲ್ಲಿ ಪ್ರೇಕ್ಷಕರು ಬಂದಿದ್ದೀರಿ, ದಯವಿಟ್ಟು RCB ಅಭಿಮಾನಿಗಳು ಬಂದಿದ್ದೀರಿ, ನೀವೆಲ್ಲ ಸ್ಟೇಡಿಯಂಗೆ ಹೋಗಿ, ಇದು ಸರ್ಕಾರಿ ಕಾರ್ಯಕ್ರಮ, ಸ್ಟೇಡಿಯಂನಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗಿ ಅಂತ ಅವ್ರು ಹೇಳ್ತಾರೆ. ಅದಾದಮೇಲೆ ನಿಮ್ಮದೇ ಒಬ್ಬರು MLA, ಹೌದು ನಿಮ್ಮದೇ ಒಬ್ಬ MLA, ಅವ್ರ ಹೆಸರು ಹೇಳಲ್ಲ ನಾನು, ಉದ್ದನೇ ಅಂಗಿ ಹಾಕ್ಕೊಂಡಿದ್ದವರು, ಅವರು ಕೂಡ ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ನೀವೆಲ್ಲ ಸ್ಟೇಡಿಯಂಗೆ ಹೋಗಿ ಅಂತ. ಆಮೇಲೆ ಅಲ್ಲಿ ಯಾರು ನಿರೂಪಕರಿದ್ರಲ್ಲ, ಆ ನಿರೂಪಕರು ಕೂಡ ಅನೌನ್ಸ್ ಮಾಡ್ತಾರೆ, ವಿಧಾನಸೌಧದ ಕಾರ್ಯಕ್ರಮ ಮುಗಿದಿದೆ, ಎಲ್ಲರೂ ಸ್ಟೇಡಿಯಂ ಕಡೆ ಹೋಗಿ ಅಂತ ಅನೌನ್ಸ್ ಮಾಡ್ತಾರೆ. ಕಾರ್ಯಕ್ರಮ ನಮ್ಮದಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹಾಗಿದ್ದರೆ ಅಧಿಕೃತವಾಗಿ ನೀವು ಯಾಕೆ ಘೋಷಣೆಯನ್ನು ಮಾಡಿದ್ರಿ? ನಿಮಗೇನಂತ ಹರ್ಕತ್ತಿತ್ತು? ನೀವು ಯಾಕೆ ಅಲ್ಲಿ ಬಂದಿದ್ದಕ್ಕಂತಹ ಎಲ್ಲ RCB ಅಭಿಮಾನಿಗಳನ್ನ ನೀವು ಯಾಕೆ ಸ್ಟೇಡಿಯಂಗೆ ಹೋಗಿ ಅಂತ ಅನೌನ್ಸ್ ಮಾಡಿದ್ರಿ? ಮತ್ತು ನೀವು ಮಾಡಿದ್ದು ಶುದ್ಧ ಖಾಸಗಿ ಕಾರ್ಯಕ್ರಮ, ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿದ್ದು. ಏನಕ್ಕೆ ಅಂದರೆ ಅಲ್ಲಿ ಯಾವುದೇ ಪ್ರೋಟೋಕಾಲ್ ಇರಲಿಲ್ಲ. ಹೌದು. ಮತ್ತು ನೋಡಿ, ಇವತ್ತು ನೀವು ಯಾವುದೇ ರೀತಿಯಾಗಿಯೂ ನಿಮ್ಮ ಹೊಣೆಗಾರಿಕೆಯಿಂದ ನುಲ್ಚ್ಕೊಳ್ಳೋ ಕೆಲಸ ಮಾಡೋಂಗೇ ಇಲ್ಲ. ನೀವು ಇದರ ಪೂರ್ತಿ ಹೊಣೆಗಾರಿಕೆನ ನೀವೇ ಹೊತ್ಕೋಬೇಕು, ನಿಮ್ಮ ಸರ್ಕಾರನೇ ಹೊತ್ಕೋಬೇಕು. ವಿಶೇಷವಾಗಿ ಮೊದಲನೇದಾಗಿ ಸಿದ್ದರಾಮಯ್ಯನವರೇ, ಮೊದಲು DK ಶಿವಕುಮಾರ್ ರಾಜೀನಾಮೆ ತಗೊಳ್ಳಿ, ಆಮೇಲೆ ನೀವು ರಾಜೀನಾಮೆ ಕೊಡಿ. ಏನಕ್ಕೆ DK ಶಿವಕುಮಾರ್ ರಾಜೀನಾಮೆ ತಗೊಬೇಕು ಅಂದರೆ, ನಿಮ್ಮ ರಾಜಕೀಯ ಅಪಾಪಿಗೆ, ನಿಮ್ಮ ರಾಜಕೀಯ ಮೇಲಾಟಕ್ಕೆ ಇವತ್ತು 11 ಮಕ್ಕಳನ್ನ ಬಲಿ ತೊಗೊಂಡಿದ್ದೀರ ನೀವು, ಅಯೋಗ್ಯರು ನೀವು. ಹೌದು ಹೌದು ರೀ, ನಿಮ್ಮ ರಾಜಕೀಯ ಮೇಲಾಟಕ್ಕಾಗಿರೋದಿದು. ಪೊಲೀಸ್ನವ್ರು ಹೇಳಿದ್ರು ಕಾರ್ಯಕ್ರಮ ಮಾಡೋದು ಬೇಡ, ನಮ್ಮ ಕೈಲಿ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ. ಆದರೆ ನೀವೇನು ಮಾಡಿದ್ರಿ? ನೀವು ನಿಮ್ಮ ಮುಖ್ಯಮಂತ್ರಿ ಕಚೇರಿನಲ್ಲಿ ಕೂತ್ಕೊಂಡು ಬೆಳಗ್ಗೆ ಅದೊಂದು ಪ್ಲಾನ್ ಮಾಡ್ತೀರಿ, ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಬೇಕು ಅಂತ. ಈ ವಿಷಯ DK ಶಿವಕುಮಾರ್ ಗೊತ್ತಾಗಲ್ಲ. ಹೌದು, DK ಶಿವಕುಮಾರ್ ಈ ವಿಷಯ ಗೊತ್ತಿಲ್ಲ. ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಹಪಾಹಪಿಗೆ ನೀವೊಂದು ಪ್ಲಾನ್ ಮಾಡ್ತೀರಿ ನಿಮ್ಮ ಮನೇಲಿ ಕೂತ್ಕೊಂಡು. ಆ ಸಮಯದಲ್ಲಿ ಎಲ್ಲಿದ್ರು DK ಶಿವಕುಮಾರ್? ಕನಕಪುರ ಕೋರ್ಟಲ್ಲಿದ್ದರು. ಹೌದು ರೀ, ಕನಕಪುರ ಕೋರ್ಟಲ್ಲಿದ್ದರು. ಅವರು ಆ ಕೋರ್ಟಿಗೆ ಹೋಗೋದನ್ನು ಬಿಟ್ಟು ಅವರು ಏರ್ಪೋರ್ಟಿಗೆ ಹೋಗ್ತಾರೆ ಸೀದಾ. ಯಾಕೆ ಹೇಳಿ? ನೀವೇನು ನಿಮ್ಮವ್ರನ್ನೆಲ್ಲ ಗುಡ್ಡ ಹಾಕೊಂಡು ನೀವೊಂದು ಕಾರ್ಯಕ್ರಮ ಮಾಡಬೇಕು ಅಂತ DK ಶಿವಕುಮಾರ್ಗೆ ಹೇಳಿದಿರ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನೀವು ಹೊರಟಿದ್ರಿ. ಅದಕ್ಕೆ ಏನು ಮಾಡಿದ್ರು DK ಶಿವಕುಮಾರ್? ನಿಮ್ಮನ್ನು ಓವರ್ಟೇಕ್ ಮಾಡಿ ಸೀದಾ ಏರ್ಪೋರ್ಟಿಗೆ ಹೋದ್ರು ಅವರು. ಹೌದು ರೀ, ಸೀದಾ ಏರ್ಪೋರ್ಟಿಗೆ ಹೋದರು. ನಿಮ್ಮಿಬ್ಬರ ಮೇಲಾಟದಲ್ಲಿ ಇವತ್ತು 11 ಜನ ಯಾರ್ದೋ ಮನೆ ಮಕ್ಕಳನ್ನ ಬಲಿ ತೊಗೊಂಡ್ರಲ್ಲ, ನ್ಯಾಯನ ಸಿದ್ದರಾಮಯ್ಯನವರೇ? ಇದು ನಿಮಗೆ ಶೋಭೆ ತರುತ್ತಾ ಇದು? ಇವತ್ತು ನೀವು ಅದನ್ನು ಒಂದು 5-6 ಜನ ಪಾಪ ಅಮಾಯಕರು ಪೊಲೀಸ್ನವ್ರನ್ನ, ಆಫೀಸರ್ಗಳನ್ನ ಅಮಾನತ್ತು ಮಾಡಿ ಇವತ್ತು ಆದೇಶ ಮಾಡಿಬಿಟ್ಟು ನಮ್ದು ಏನಿಲ್ಲ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರೇ, ಕರ್ನಾಟಕದ ಜನರಿಗೆ ಉತ್ತರ ಕೊಡಿ. ನೀವು ಯಾವ ಪ್ರಾಥಮಿಕ ವರದಿ ಮೇಲೆ ನೀವು 6 ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರಿ? ನೀವು ಯಾವ ತನಿಖೆ ಬಂದಿತ್ತು ರೀ ನಿಮಗೆ? ಯಾರ ಹತ್ರ ತನಿಖೆ ಮಾಡಿಸಿದ್ರಿ ನೀವು ಅವ್ರನ್ನ ಅಮಾನತು ಮಾಡ್ಸೋಕ್ಕೆ? ಹೇಳ್ರಿ, ಉತ್ತರ ಕೊಡ್ರಿ ಜನರಿಗೆ. ಯಾವ ತನಿಖೆ ಬಂದಿತ್ತು ನಿಮ್ಗೆ? ಯಾವ ಪ್ರಾಥಮಿಕ ತನಿಖೆ ಇತ್ತು ನಿಮ್ಮ ಹತ್ರ? 6 ಜನ ಪೊಲೀಸವ್ರನ್ನ ನೀವು ಏಕಾಏಕಿ ಒಂದು ಸಭೆ ಮಾಡಿಬಿಟ್ಟು, ಯಾಕೆ ನೀವು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಅಲ್ಲ ಅಲ್ವೇನ್ರಿ? ಕಾರ್ಯಕ್ರಮ ಬೇಡ ಅಂತ ಪೊಲೀಸವ್ರು ಹೇಳಿರ್ಲಿಲ್ವಾ? ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ನ ಯಾಕ್ರಿ ನೀವು ಸಸ್ಪೆಂಡ್ ಮಾಡಿದ್ದೀರಿ? ಏನು ತಪ್ಪಿತ್ತು ಅವ್ರದ್ದು? RCB ತಂಡ ಪರ್ಮಿಷನ್ ಬೇಕು ಅಂತ ಕೇಳ್ಕೊಂಡು ಹೋದಾಗ ಆ ಇನ್ಸ್ಪೆಕ್ಟ್ರು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸಿದ್ರಲ್ಲ. ಕಮಿಷನರ್ ದಯಾನಂದ್ ಸಾಹೇಬರು ಕಾರ್ಯಕ್ರಮ ಮಾಡಬೇಡಿ, ಇವತ್ತು ಭದ್ರತೆ ಕೊಡೋಕ್ಕಾಗಲ್ಲ, ನಮಗೆ ಟೈಮ್ ಸಾಕಾಗಲ್ಲ ಅಂತ ನಿಮ್ಗೆ ಹೇಳಿರ್ಲಿಲ್ವಾ? ಹೇಳಿರ್ಲಿಲ್ವೇನ್ರಿ? ನಿಮ್ಮ ತಲೆನಲ್ಲಿ ಏನ್ರಿ ಇಟ್ಕೊಂಡಿದ್ರಿ ಅವತ್ತು? ಏನ್ರಿ ಇಟ್ಕೊಂಡಿದ್ರಿ ನೀವು? ವಿಧಾನಸೌಧದ ACP ಹೇಳಿರ್ಲಿಲ್ವೇನ್ರಿ? ಇಸಿ ಸುತ್ತ ಪತ್ರನೇ ಬರೆದವ್ರಲ್ರಿ ಅವ್ರು ನಿಮಗೆ. ನಮ್ಮ ಕೈನಲ್ಲಿ ಆಗೋದಿಲ್ಲ ಭದ್ರತೆ ಕೊಡೋದಕ್ಕೆ, ದಯವಿಟ್ಟು 2 ಕಡೆ ಕಾರ್ಯಕ್ರಮ ಮಾಡಬೇಡ್ರಿ ಅಂತ ಹೇಳಿಲ್ವೇನ್ರಿ ನಿಮಗೆ? ಯಾಕ್ರಿ ಅವ್ರನ್ನೆಲ್ಲ ಅಮಾನತು ಮಾಡಿದ್ರಿ? ನಿಜವಾಗ್ಲೂ ರಾಜೀನಾಮೆ ನೀವು ಕೊಡಬೇಕಾಗಿತ್ತು ರೀ. ಸರ್ಕಾರ ನೀವು ಕೊಡಬೇಕಾಗಿತ್ತು. ನೀವು 1, 2, 3 ಇದ್ದೀರಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಹೋಮ್ ಮಿನಿಸ್ಟ್ರು, ನೀವು ರೀ ಇದ್ರ ಹೊಣೆಗಾರಿಕೆ. ನೀವು ಹೊಣೆಗೇಡಿಗಳು. ನೀವು ಸರಿಯಾಗಿ ಕಾರ್ಯಕ್ರಮನ ಆಯೋಜಿಸಲಿಲ್ಲ, ನೀವು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ, ನೀವು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ನಿಮ್ಮ ಹೆಂಡತಿ ಮಕ್ಳಿಗೆ ಸೆಕ್ಯೂರಿಟಿ ಕೊಡ್ಸ್ಕೊಂಡ್ರಿ ಅಲ್ಲಿ ವಿಧಾನಸೌಧ ಮೆಟ್ಲ ಮೇಲೆ. ಹೌದು, ನಿಮ್ಮ ಹೆಂಡತಿ ಮಕ್ಳಿಗೆ ಸೆಕ್ಯೂರಿಟಿ ಕೊಡ್ಸ್ಕೊಂಡ್ರಿ ನೀವು. ಸಾರ್ವಜನಿಕರಿಗೆ ಎಲ್ಲರಿಗೂ ಕೊಟ್ಟಿದ್ರಿ ನೀವು? ಕೊಟ್ಟಿದ್ರ ನೀವು ಸಾರ್ವಜನಿಕರಿಗೆ? ಹೇಳಿ ಉತ್ತರ ಕೊಡಿ, ಜನರಿಗೆ ಉತ್ತರ ಕೊಡ್ರಿ. ಕರ್ನಾಟಕದ ಜನರಿಗೆ ನೀವು ಮತದಾರರಿಗೆ ಕೇಳ್ತಿದ್ದಾರೆ. ಈಗ 7 ಕೋಟಿ ಜನರ ಕಳಕಳಿ ಇದೆ ಇವತ್ತು. ಏನು ಆ ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಲ್ವ, ಅವ್ರನ್ನ ವಾಪಸ್ ತೊಗೊಳ್ಬೇಕು ಅಂತ. ಮರ್ಯಾದೆ ಉಳಿಸ್ಕೊಳ್ಳಿ ವಾಪಸ್ ತಗೊಂಡು. ಮೊದಲು ನಿಮ್ಮ ಯಮ ಇದ್ದಾರಲ್ಲ ಸತ್ಯವತಿ, ಮೊದಲು ಆ ಯಮನ ತೆಗೆದಾಕಿ.
ಈ ಕೂಡಲೇ ಸಸ್ಪೆಂಡ್ ಮಾಡಿ ಎಮ್ಮನ್ನ. ಹಾಂ, ನೀವೆಲ್ಲ ರಾಜೀನಾಮೆ ಕೊಡಿ. ಯಾಕೆ ನೀವು ಪ್ರೋಟೋಕಾಲ್ನೇ ಸರಿಯಾಗಿ ಫಾಲೋ ಮಾಡಿಲ್ಲ. ನೀವು ಯಾವ ಪ್ರೋಟೋಕಾಲು ಇರಲಿಲ್ಲ ಅಲ್ಲಿ. ಹಾಂ, ತಿರ್ಗಾ ಎಂಥ ಬಂಡರು ಸಿದ್ದರಾಮಯ್ಯನವರೇ ನೀವು ನಿಮ್ಮ ಸರ್ಕಾರದವರು, ನಿಮ್ಮ ಸಚಿವ ಸಂಪುಟದವರು. ಹಾಂ, ಎಲ್ಲಿ ಕುಂಭಮೇಳದಲ್ಲಿ ಆಗಿಲ್ವ ಕಾಲು ತೊಳಿತಾ ಅಂತ ಕೇಳ್ತಿರಲ್ರಿ. ಹಾಂ, ಅಲ್ಲ ನಿಮ್ಗೇನಾದರೂ ಒಂಚೂರು ಆತ್ಮಗೌರವ ಅನ್ನೋದೇನಾದರೂ ಇದೆಯೇನ್ರಿ? ಕುಂಭಮೇಳಕ್ಕೂ ಇಲ್ಲ ಆಗಿರೋದಕ್ಕೂ ಏನು ರೀ ಸಂಬಂಧ? ಸಿದ್ದರಾಮಯ್ಯನವರೇ, ಕುಂಭಮೇಳ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ. ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಪ್ಲಾನ್ ಮಾಡಿ ಒಂದು ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕುಂಭಮೇಳದಲ್ಲಿ ಮಾಡಿದ್ರಿ. ಅದಾದಮೇಲೂ ಕೂಡ ಒಂದು ಘಟನೆ ಆಗಿದೆ ಅಂದರೆ ಒಂದು ಆಕ್ಸಿಡೆಂಟ್ ಅಂತಾರೆ. ನಿಮ್ಮ ತಲೆಗೆ ಅಷ್ಟು ಬುದ್ಧಿ ಇಲ್ವಾ? ಹಾಂ, ಅಲ್ಲ ನಿಮ್ಮ ತಲೆಯಲ್ಲಿ ಏನು ಸಗಣಿ ಇಟ್ಕೊಂಡಿದ್ದೀರೇನ್ರಿ? ಅಷ್ಟು ಬುದ್ಧಿ ಇಲ್ವೇನ್ರಿ? ಅಷ್ಟೆಲ್ಲ ವ್ಯವಸ್ಥೆಗಳು ಮಾಡಿದ ಮೇಲೂ ಆಗ್ತವೆ ಇನ್ಸಿಡೆಂಟ್ಗಳು. ಲಕ್ಷಾಂತರ ಜನ ಕೋಟ್ಯಾಂತರ ಜನ ಬರುವಾಗ ಆಗುತ್ತೆ ರೀ. ಆದರೆ ನಿಮ್ಮದು ಇವತ್ತು ಆಗಿರೋದು ಯಾವ ಭದ್ರತೆಯೇ ಕೊಟ್ಟಿಲ್ಲ ಕಣ್ರಿ ನೀವು. ಅದಕ್ಕೋಸ್ಕರ ನಿಮ್ಮ ಮೇಲೆ ಆರೋಪಗಳು ಬರ್ತಿರೋದು. ನೀವು ಭದ್ರತೆ ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನ ಮಾಡಿನೂ ಇಂಥ ಒಂದು ಘಟನೆಗಳು ನಡೆದಿದ್ರೆ ಇದನ್ನು ಆಕ್ಸಿಡೆಂಟ್ ಅಂತ ಎಲ್ಲರೂ ಅನ್ಕೋತಾ ಇದ್ರು. ಆದರೆ ನೀವು ಮಾಡಿದ್ದೇನೋ ಬೆರಳೆಣಿಕೆ ಅಷ್ಟು ಜನ ಮಾತ್ರ ನೀವು ಸೆಕ್ಯೂರಿಟಿನ ಹಾಕಿದ್ರಿ ಸ್ಟೇಡಿಯಂ ಹತ್ರ. ಆ ಕಾರಣಕ್ಕೆ ಯಾವಾಗಡ ಆಗಿರೋದು. ಹೌದು, ಆ ಕಾರಣಕ್ಕಾಗಿರೋದು. ನಿಮ್ಮ ಯೋಗ್ಯತೆಗೆ 1, 2 ಅಥವಾ 3 ಆಂಬುಲೆನ್ಸ್ ಕೊಟ್ಟಿದ್ದೀರ. ಇವತ್ತು 11 ಸಾವುಗಳಲ್ಲಿ ಕನಿಷ್ಠ ಒಂದು 6-7 ಸಾವನ್ನ ಉಳಿಸ್ಬೋದಾಗಿತ್ತು ರೀ. ಕನಿಷ್ಠ ಒಂದು ಆಂಬುಲೆನ್ಸ್ ಕೊಡೋ ಅಷ್ಟು ವ್ಯವಸ್ಥೆನ ಮಾಡಿದಿರ. ನೀವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀರಲ್ವ, ಆ ಕಾರಣಕ್ಕೆ ನಿಮ್ಮನ್ನು ಬೈತಿರೋದು. ಆ ಕಾರಣಕ್ಕೆ ನಿಮ್ಮ ರಾಜೀನಾಮೆನ ಕೇಳ್ತಿರೋದು. ಹೌದು, ಏನು ವ್ಯವಸ್ಥೆ ಮಾಡಿದ್ರಿ ನೀವು? ಕನಿಷ್ಠ ವ್ಯವಸ್ಥೆ ಇಲ್ಲ ರೀ. ಆಂಬುಲೆನ್ಸ್ ಇಲ್ಲ ಸರಿಯಾಗಿ. ವಿಧಾನಸೌಧ ಮುಂದೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ವಿಧಾನಸೌಧದ ಮಧ್ಯ ರೋಡು ನೀವು ಟ್ರಾಫಿಕ್ನ ಅವಾಯ್ಡ್ ಮಾಡಿಲ್ಲ, ಟ್ರಾಫಿಕ್ ಬಿಟ್ಟಿದ್ದೀರಿ. ಬಸ್ಗಳು ಕಾರ್ಗಳು ಓಡಾಡ್ತಿದೆ, ಟ್ರಾಫಿಕ್ ಓಡಾಡ್ತಾ ಇದೆ. ನೀವು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ. ಈ ರೀತಿಯ ಒಂದು ಅವ್ಯವಸ್ಥೆಯ ಗೂಡು ಮಾಡ್ಕೊಂಡು ನೀವು ಕಾರ್ಯಕ್ರಮ ಮಾಡಿದ್ದು. ಆ ಕಾರಣಕ್ಕೆ ಈ ಅನಾಹುತಗಳಾಗಿರೋದು. ಆ ಕಾರಣಕ್ಕೆ ನಿಮ್ಮನ್ನು ದ್ವೇಷಿಸಿರೋ ಜನ. ಆ ಕಾರಣಕ್ಕೆ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳ್ತಿರೋದು. ಆ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಿ. ಮೊದಲು ನೀವು ಈ ಏನಿವತ್ತು ಸಾವುಗಳಾಗಿದೆ, ಯಾವಾಗಡಾಗಿದೆ, ಇದರ ನೈತಿಕ ಹೊಣೆ ಹೊತ್ತು ನೀವು 3 ಜನ ಏನಿದ್ದೀರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು, ಈ 3 ಜನ ನೀವು ರಾಜೀನಾಮೆ ಕೊಡಬೇಕು. ನೀವಿವತ್ತು RCB ಮೇಲೆ, DNA ಮೇಲೆ, KSC ಅವ್ರ ಮೇಲೆ ಕೇಸ್ಗಳನ್ನ ಎತ್ತಾಕ್ತಿದ್ದೀರಿ. ಅವ್ರು ಮಾಡಿರೋ ತಪ್ಪು ನಾವಲ್ಲ ಅಂತ. ಈಗಾಗಲೇ KSC ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಅವ್ರ ಅಫಿಡೇವಿಟ್ ಹಾಕ್ಕೊಂಡಿದ್ದಾರೆ. ಅವರು ಇಡೀ ತಪ್ಪನ್ನು ನಿಮ್ಮ ಮೇಲೇ ಹಾಕ್ತಿದ್ದಾರೆ. ಹೌದು, ಇನ್ನು KSC ಅವ್ರು ಹೇಳ್ತಿದ್ದಾರೆ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ. ಯಾರೋ ಒಂದು 3 ಜನ ಅಮಾಯಕರನ್ನ DNA ಕಂಪ್ನಿಯಿಂದ ಅರೆಸ್ಟ್ ಮಾಡ್ಕೊಂಬಂದ್ಬಿಟ್ಟು ಕೂರ್ಸ್ಕೊಂಬಿಟ್ಬಿಟ್ಟು ಜನರಿಗೇನು ಮಣ್ಬೂತಿ ಏರಿಸ್ಬೇಕು ಅಂದ್ಕೊಂಡಿದ್ದೀರೇನ್ರಿ? ಮಂಕುಬೂತಿ ಏರಿಸ್ಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ತಪ್ಪುಗಳನ್ನ ನೀವು ಮುಚ್ಕೊಳ್ಳೋದಕ್ಕೋಸ್ಕರ ಏನು ಸಭೆ ಮೇಲೆ ಸಭೆ ಏನ್ರಿ ಅಲ್ಲಿ ನೀವು ಸಭೆ ಮೇಲೆ ಸಭೆ ಮಾಡ್ತಿರೋದು? ಅಮಾಯಕರ ಸಸ್ಪೆಂಡ್ ಮಾಡೋದಕ್ಕೆ? ಹೇಳ್ರಿ, ಅಮಾಯಕರ ಸಸ್ಪೆಂಡ್ ಮಾಡೋಕ್ಕೇನ್ರಿ? ಸಿದ್ದರಾಮಯ್ಯನವರ, ನಿಮ್ದು ಏನೂ ತಪ್ಪಿಲ್ಲ, ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನೋದಾದರೆ ನಿಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ನೀವು? ಯಾಕೆ ಸಸ್ಪೆಂಡ್ ಮಾಡಿದ್ರಿ ಗೋವಿಂದರಾಜ್ ಅವ್ರನ್ನ? ನೀವು ಒಪ್ಕೊಂಡಿದ್ದೀರಿ ನಿಮ್ಮ ತಪ್ಪಿದೆ ಅಂತ. ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತ ಹೇಳ್ಬಿಟ್ಟು ನೀವು ಒಪ್ಕೊಂಡಂಗೆ ಆಗಿದೆ. ಯಾಕೆಂದರೆ ನಿಮ್ಮದೇ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಅವ್ರನ್ನ ನೀವು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀರಿ. ಹೌದು, ನೀವು ಒಪ್ಕೊಂಡಾಯ್ತು. ಈಗ ಅದಕ್ಕೋಸ್ಕರ ನೀವು ರಾಜೀನಾಮೆ ಕೊಡಿ. ಈಗ ಮೊದಲು ನೀವು 3 ಜನ ರಾಜೀನಾಮೆ ಕೊಡಬೇಕು. ನೀವು ಯಾರೂ ಇರೋಂಗಿಲ್ಲ ಸರ್ಕಾರದಲ್ಲಿ. ನೀವು ಸರ್ಕಾರ ನಡೆಸೋಕ್ಕೆ ಯೋಗ್ಯರಲ್ಲ. ನೀವು 11 ಜನ ಅಮಾಯಕರ ಜೀವನ ತೆಗೆದಿದ್ದೀರಿ. ನೀವು ನಿಮ್ಮ ಸ್ವಯಂಕೃತ ಅಪರಾಧದಿಂದ, ನಿಮ್ಮ ರಾಜಕೀಯ ಮೇಲಾಟದಿಂದ ಇವತ್ತು 11 ಜನ ಅಮಾಯಕ ಯುವಕರ ಬಲಿ ತಗೊಂಡಿದ್ದೀರಿ ನೀವು. ಹೌದು, 11 ಜನರ ಮನೆಯ ದೀಪ ಆರಿಸಿದ್ದೀರಿ ನೀವು. ಆ ಶಾಪ ನಿಮಗೆ ತಟ್ಟುತ್ತೆ ಸಿದ್ದರಾಮಯ್ಯನವರೇ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನೀವು ಏನೇನು ಟ್ವೀಟ್ ಮಾಡಿದ್ದೀರಿ, ಸಾರ್ವಜನಿಕರಿಗೆ ನೀವು ಟ್ವೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬನ್ನಿ, ವಿಧಾನಸೌಧಕ್ಕೆ ಬನ್ನಿ ಅಂತ ನೀವು ಆಹ್ವಾನ ಕೊಟ್ಟಿದ್ದೀರಿ. DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗೇ DRA ಅವರು, ಸತ್ಯವತಿಯವರು ಅವರೂ ಕೂಡ ಸಾರ್ವಜನಿಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ನಿಮ್ಮ ಹೇಳಿಕೆಗಳು ಇವತ್ತು ಲಭ್ಯ ಇದೆ. ಆ ಕಾರಣಕ್ಕೆ ನೀವು 3 ಜನ, 1, 2, 3 ನೀವು 3 ಜನ ಈ ಕ್ಷಣ ನೀವು ರಾಜೀನಾಮೆ ಕೊಡಬೇಕು. ನೀವು ಯಾವುದೇ ಕಾರಣಕ್ಕೂ ಸರ್ಕಾರನ ಮುನ್ನಡೆಸೋ ಅರ್ಹತೆ ನಿಮಗೆ ಇಲ್ಲ. ನೀವು ಬಂದರು ಏನೋ ನೀವು ಹೇಳ್ಕೊಂತಿದ್ದೀರಾ. ಇವತ್ತು ನಾವ್ಯಾಕೆ ರಾಜೀನಾಮೆ ಕೊಡಬೇಕು? ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರಾ, ಅವ್ರು ಕೊಟ್ಟಿದ್ರಾ, ಇವ್ರು ಕೊಟ್ಟಿದ್ರಾ ಅಂತ. ಅವರಿಗೆ ನೈತಿಕತೆ ಇಲ್ಲ ರೀ. ನಿಮಗೆ ನೈತಿಕತೆ ಇದೆಯಲ್ಲ. ನೀವು ಸೂಪರ್ ಮ್ಯಾನ್ಗಳಲ್ವ ಇಲ್ಲಿ ಕರ್ನಾಟಕದಲ್ಲಿ.
ಆ ನೈತಿಕತೆ ಹೊತ್ತು ನೀವು ರಾಜೀನಾಮೆ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.